ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಳ್ಳಿ. ಇವತ್ತು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ಒಬ್ಬ ಸಾಧನೆ ಮಾಡಿದಂತ ಮಹಾನ್ ವ್ಯಕ್ತಿ ಇರುವಂತದ್ದು ಅಂಕೇಗೌಡರು. 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಸಮಾಜ ಸೇವೆಗಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತ ಅಂಕೇಗೌಡರು ನಮ್ಮ ಜೊತೆ ಇದ್ದಾರೆ. ಇವರ ಸಾಧನೆ ಮತ್ತು ಇವರ ಜೀವನ ಸಾಕಷ್ಟು ಕೂಡ ಎಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಆಗಿರುವಂತದ್ದು. ತಮ್ಮ ಜೀವನವನ್ನ ಪುಸ್ತಕಗಳಿಗೋಸ್ಕರ ಮುಡುಪಾಗಿಟ್ಟಂತ ಅಂಕೇಗೌಡರು ಬರುವಂತ ಸಂಬಳ ಅಂದ್ರೆ ಅವರು ದಿನಗೂಲಿ ಮಾಡಿ ಅವರು ಏನು ಸೇವೆ, ಸರ್ಕಾರಿ ಸೇವೆ ಏನು ಕೆಲಸಕ್ಕೆ ಹೋಗ್ತಾ ಇದ್ರು. ಬಂದಂತ ಹಣವನ್ನ ಪುಸ್ತಕ ಖರೀದಿಗೆ ಕೂಡ ಅವರು ಮುಡುಪಾಗಿಟ್ಟಿರುವಂತದ್ದು. ಇವರ ಸೇವೆ ಎಲ್ಲರೂ ಕೂಡ ಗುಣಗಾನ ಮಾಡ್ತಾ ಇರುವಂತದ್ದು. ನಮ್ಮ ಜೊತೆ ಖುದ್ದು ಅಂಕೇಗೌಡರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ದಿ ಫೆಡರಲ್ ಕರ್ನಾಟಕದಿಂದ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ತುಂಬಾ ಧನ್ಯವಾದ. ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ತಮಗೆ ಅಭಿಪ್ರಾಯ ಸರ್? ಬಹಳ ಖುಷಿ ಆಯ್ತಾ ಇದೆ ಸರ್. ಸುಮಾರು 50 ವರ್ಷಗಳ ಕಾಲ ಸತತವಾಗಿ ನಾನು ಜಗತ್ತಿನ ಜ್ಞಾನವನ್ನೆಲ್ಲ ಒಂದು ಕಡೆ ತಂದು ನಮ್ಮ ಎಲ್ಲಾ ಜನಾಂಗಗಳಿಗೆ ಅದನ್ನ ಹಂಚಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದ್ದೆ ಸರ್. ನನಗೆ ತಡವಾದರೂ ಇದನ್ನು ಕೊಟ್ಟು ನನಗೆ ಕೇಂದ್ರ ಸರ್ಕಾರ ಹಾಗೂ ನಮ್ಮ ಮಾನ್ಯ ಗೌರವಾನ್ವಿತ ಮೋದಿ ಅವರು ಗುರುತಿಸಿ ಕೊಟ್ಟಿದ್ದಾರೆ. ತುಂಬಾ ತುಂಬಾ ನನಗೆ ಸಂತೋಷ ಆಗ್ತಾ ಇದೆ ಸರ್. ಈ ಮುಖಾಂತರ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಸರ್, ಈಗ ಅಂಕೇಗೌಡರು ಅಂದ್ರೆ ಪುಸ್ತಕ ಕಲೆಕ್ಷನ್ ಅಂದ್ರೆ ಪುಸ್ತಕ ಸಂಗ್ರಹ ಮತ್ತು ಪುಸ್ತಕ ಪ್ರೇಮಿ ಆಗಿರುವಂತದ್ದು. ಪುಸ್ತಕ ಸಂಗ್ರಹ ಮಾಡಬೇಕು ಇಷ್ಟೊಂದು ಅನ್ನುವಂಥದ್ದು ತಮಗೆ ಏನ್ ಪ್ರೇರಣೆ ಆಯ್ತು ಮತ್ತು ಏನ್ ಸ್ಫೂರ್ತಿ, ಮತ್ತೆ ಯಾಕೆ ಆ ರೀತಿ ಯೋಚನೆ ಬಂತು ಅನ್ನುವಂತ ಸಂಬಂಧಪಟ್ಟದೆ ಸರ್? ಸರ್, ಅದು ಯಾವುದೇ ವಿಷಯ ಆಗಲಿ ಸರ್, ನಮ್ಗೆ ಅದು ದೊರಕತೆ ಹೋದಾಗ, ಅದು ನಮ್ಗೆ ಅವಶ್ಯಕತೆ ಇದ್ದು ದೊರಕತೆ ಹೋದಾಗ ಆ ಕಡೆ ನಮ್ಗೆ ಜ್ಞಾನ ಬೀಳುತ್ತೆ. ಈಗ ನಾನು ಹಳ್ಳಿಗಾಡಿನಿಂದ ಬಂದಂತವನು, ಒಬ್ಬ ಸಾಮಾನ್ಯ ರೈತನ ಮಗ. ನನಗೆ ಓದಿಕೆ ಪುಸ್ತಕಗಳು ಇರ್ತಿರ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಾನು ಯಾತಕ್ಕೆ ಹಣ ಮಾಡಕ್ ಬದಲು ಪುಸ್ತಕಗಳನ್ನು ಕಲೆಕ್ಟ್ ಮಾಡಬಾರ್ದು, ಇದು ಪಬ್ಲಿಕ್ ಅನುಕೂಲ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ಜಗತ್ತಲ್ಲಿ ಏನೇನು ಜ್ಞಾನ ಇದೆ ಅದನ್ನೆಲ್ಲ ಒಂದೇ ಸೂರಡಿ ತರಬೇಕು ಅನ್ನೋ ಒಂದು ಮಹದಾಶೆಯಿಂದ 50 ವರ್ಷಗಳ ಕಾಲ ಸತತವಾಗಿ ಇದೊಂದು ಕೆಲಸ ಮಾಡಿದ್ದೀನಿ ಸರ್. ನನಗೀಗ 78 ವರ್ಷ. ನಾನು 22ನೇ ವಯಸ್ಸಿನಲ್ಲಿ ಶುರು ಮಾಡಿ ಇಲ್ಲಿ ತನಕ ಸುಮಾರು 20 ಲಕ್ಷ ಅಂದ್ರೆ 2 ಮಿಲಿಯನ್ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿದ್ದೀನಿ ಗುರುಗಳೇ. ಸುಮಾರು ಒಂದು 52-53 ವರ್ಷದಿಂದ ನೀವು ನಿರಂತರವಾಗಿ ಪುಸ್ತಕ ಸಂಗ್ರಹಣೆಯಲ್ಲಿ ತೊಡಗಿರುವಂತದ್ದು. ಸರ್, ತಾವು ಕಡು ಬಡತನದಿಂದ ಬಂದಂತ ವ್ಯಕ್ತಿ, ರೈತನ ಮಗನಾಗಿ ಕಡು ಬಡತನದಿಂದ ಬಂದಂತ ವ್ಯಕ್ತಿ. ಆಗ ಜೀವನ ಹೆಂಗಿತ್ತು, ಮತ್ತೆ ನಿಮ್ಮ ಒಂದು ಜೀವನದ ಹಿನ್ನೆಲೆಯನ್ನ ಹೇಳೋದಾದ್ರೆ ಸರ್? ಸರ್, ಅದನ್ನೆಲ್ಲ ನೆನ್ಕೊಂಡ್ರೆ ಮೈ ರೋಮಾಂಚನ ಆಯ್ತದ ಸರ್. ಕಾಲು ನಡಿಗೆಯಲ್ಲಿ ಓಡ್ಬೇಕಾಯ್ತು. ನಾವು ಓದ್ಲಿಕ್ಕೆ ಮೈಸೂರಿಗೆ ಪಾಂಡವಪುರ ರೈಲ್ವೆ ಸ್ಟೇಷನ್ ಮೈಸೂರಿಗೆ 22 ಕಿಲೋಮೀಟರ್ ಸರ್. ಅಲ್ಲಿ 8 ಆಣಿ ನಾವು ಟ್ರೈನ್ ಕೊಡಕ್ ಆಗ್ದೇನೆ ರೈಲ್ವೆ ಅಡಿ ಮೇಲೆ ನಡ್ಕೊಂಡೋಗಿ ಸಿಟಿಲಿ ಓದ್ಕೊ ಬರೋವು ಸರ್. ಸಿಟಿ ಲೈಬ್ರರಿ ಗಂಗೋತ್ರಿಗೆ ಹೋಗಿ ಓದ್ಕೊ ಬರೋವು. ಆಗ ನನಗೆ ಜ್ಞಾನೋದಯ ಆಯ್ತು. ಯಾಕೆ ನಾವು ಜಗತ್ತಿನಲ್ಲಿರೋ ಎಲ್ಲಾ ಜ್ಞಾನವನ್ನು ತಂದು ಒಂದೇ ಸೂರಳಿಯಲ್ಲಿ ತರಬೇಕು ಅನ್ನೋ ಒಂದು ಮಹದಾಸೆಯಿಂದ ನಾನು ಈ ಕೆಲಸಕ್ಕೆ ಕೈ ಹಾಕ್ದೆ ಸರ್. ಓಕೆ, ನೀವು ಮೈಸೂರಿಗೆ ಓದಕ್ಕೆ ಹೋಗ್ತಾ ಇದ್ರಿ ಸರ್ ಪಾಂಡವಪುರದಿಂದ? ನಾವು ಪಾಂಡವಪುರದಲ್ಲಿ ಕಾಲೇಜ್ ಇತ್ತು. ಅಲ್ಲಿಂದ ಪುಸ್ತಕಗಳು ನಮ್ಗೆ ಸರಿಯಾಗಿ ಸಿಗದೆ ಇದ್ದಾಗ ಮೈಸೂರಿಗೆ ಹೋಗಿ ಓದ್ಕೊಂಬರೋವು ಸರ್. ಆಗ ರೈಲಿಗೆ ಹಣ ಕೊಡೋದಕ್ಕೂ ಕೂಡ ಕಾಸು ಇರ್ಲಿಲ್ಲ ತಮ್ಮ ಹತ್ರ? ಇಲ್ಲ ಸರ್, ಹಣ ಎಲ್ಲಿ ಸರ್, ಆಗ ನಮ್ಗೆ ಹಣ ಇರ್ಲಿಲ್ಲ. ಹಾಗಾಗಿ ನಾವೇನ್ ಮಾಡೋದು ಅಂದ್ರೆ 20 ಕಿಲೋಮೀಟರ್ 22 ಕಿಲೋಮೀಟರ್ ರೈಲ್ವೆ ಮೇಲೆ ಹತ್ರ ಆಗುತ್ತೆ ಅಂತ ನಡ್ಕೊಂಡು ಹೋಗವು ಸರ್. ಅಲ್ಲಿ ಹೋಗಿ ಸಿಟಿ ಲೈಬ್ರರಿ ಗಂಗೋತ್ರಿಗೆ ಹೋಗಿ ಓದ್ಕೊ ಬರೋವು ಸರ್ ಆ ಕಾಲದಲ್ಲಿ. ಓಕೆ ಓಕೆ, ಇದು ಯಾವ ಸಮಯದಲ್ಲಿ ಸರ್? ಯಾವ ಎಜುಕೇಶನ್ ಮಾಡ್ಬೇಕಾದ್ರೆ ಸರ್? ನಾವು ಡಿಗ್ರಿ ಮಾಡ್ಬೇಕಾದಾಗ ಹೋಗವು ಸರ್. ಆಗ ಡಿಗ್ರಿಗೆ ಹೋಗವು. ನಾನೀಗ ಮಾಡಿರೋದು ಮಾಸ್ಟರ್ ಡಿಗ್ರಿ ಸರ್. ನಾನು 1976ರಲ್ಲಿ ಗಂಗೋತ್ರಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದೆ ಸರ್. ಮಹಾರಾಜಾಸ್ ಕಾಲೇಜಲ್ಲಿ ನಾನು ಡಿಗ್ರಿ ಮುಗಿಸ್ಕೊಂಡು ಆಮೇಲೆ ನಾನು ಅಲ್ಲಿ ಗಂಗೋತ್ರಿಲಿ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡೆ ಸರ್. ಓಕೆ, ಅಂದ್ರೆ ಡಿಗ್ರಿ ಓದ್ಬೇಕಾದ್ರೆ ನೀವು ರೈಲ್ ಅಂದ್ರೆ ಕಾಸು ಇಲ್ದಿರ ಮೈಸೂರಿಗೆ ನಡ್ಕೊಂಡು ಹೋಗಿ ಬರ್ತಾ ಇದ್ರಲ್ಲ ಸರ್? ಆವಾಗ ಡಿಗ್ರಿ ಓದ್ತಾ ಇದ್ರ? ಹೌದು ಸರ್, ಅಲ್ಲಿಗೆ ಹೋಗವು ಸರ್. ಆಗ PUC ಓದುವಾಗ ಸರ್ ಆಗ ಮಾಡ್ತಾ ಇದ್ದು. ನಾವು ಆಗ PUC ಓದ್ತಾ ಇದ್ದು. ಅದು 1 ಇಯರ್ ಸರ್. ಅದು ಇಂಟರ್ಮೀಡಿಯೇಟ್ ಅಂತ ಒಂದು 1 ಇಯರ್ ಇತ್ತು. ಅದ ಪಾಂಡವಪುರದಲ್ಲಿ ಓದ್ಬೇಕಾದ್ರೆ ನಾವು ಮೈಸೂರಿಗೆ ಹೋಗವು ಸರ್. ಆಮೇಲೆ ಮಹಾರಾಜಾಸ್ ಕಾಲೇಜಲ್ಲಿ ಮೈಸೂರಲ್ಲೇ ಇದ್ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಎಷ್ಟು ದಿನ ನಡ್ಕೊಂಡು ಹೋಗಿ ಬಂದಿದೆ ಸರ್ ಮೈಸೂರಿಗೆ? ಪಾಂಡವಪುರದಿಂದ ಮೈಸೂರಿಗೆ ಎಷ್ಟು ದಿನ ನಡ್ಕೊಂಡು ಹೋಗಿ ಬಂದಿದ್ದೀರಾ ಸರ್? ನಮ್ಗೆ ಸುಮಾರು ಹಣವೇ ಇರ್ತಿರ್ಲಿಲ್ಲ ಸರ್. ಎಲ್ಲಿ ಬರ್ತದೆ ಸರ್, ನಾವು ಹಳ್ಳಿಗಾಡಿನಿಂದ ಬಂದವರಲ್ವಾ. ಅಂದ್ರೆ ಕೆಲವು ಟೈಮು ಯಾರೋ ಸ್ನೇಹಿತರುಗಳು ಸಹಾಯ ಮಾಡಿ ಜೊತೆಲಿ ಕರ್ಕೋಗೋರು.
ಕೆಲವು ಟೈಮು ಇದೋಗವು, ಕೆಲವು ಟೈಮ್ ಮನೆ ಹತ್ರ ಹತ್ತು ಕರೆದು ಒಂದಷ್ಟು ಹಣ ಇಸ್ಕೊಂಡು ಹೋಗವು. ಆದ್ರೆ ಅಪರೂಪ ಸರ್ 50% ನಾವು ನಡ್ಕೊಂಡೇ ಹೋಗವು ಸರ್, ಅನಿವಾರ್ಯ ಹಂಗಾಗಿತ್ತು ಸರ್. ನಮ್ಗೆ ಓದ್ಲೇಬೇಕು ಅನ್ನೋ ಒಂದು ಹಠ ಇತ್ತು ಸರ್. ಹಾಗಾಗಿ ನಾವು ಆ ತರ ಮಾಡಿ ಆ ಸಂದರ್ಭಗಳನ್ನ ಬಳಸ್ಕೊಂಡು, ಆಮೇಲೆ ಒಂದೊಂದಪ್ಪ ಆ ಬಸ್ಗಳು ಪ್ರೈವೇಟ್ ಬಸ್ ಅಲ್ಲಿ ಬರ್ಬೇಕಾದ್ರೆ ಅವರೆಲ್ಲ ಹೆಲ್ಪ್ ಮಾಡೋರು ಸರ್. ನಾವೀಗ ಮರೆಯೋದಲ್ಲ, ನಾವ್ ದುಡ್ಡು ಇಲ್ಲದೆ ಇದ್ರು 10 ಅಂತ ಕರ್ಕ ಬರೋರು ಸರ್ ಪುಣ್ಯಾತರು. ಬಹಳ ಕಷ್ಟದಿಂದ ಬಂದು ತಾವು ಜೀವನ ನಡೆಸಿರುವಂತದ್ದು ಸರ್. ಹೌದು. ತಾವು ದಿನಗೂಲಿ ನೌಕರರಾಗಿ ಒಂದು ಪ್ರೈವೇಟ್ ಕಂಪನಿಗೆ ಸೇರಿದ್ರಲ್ವಾ ಸರ್ ಕೆಲಸಕ್ಕೆ, ಆ ದಿನವನ್ನ ಹೌದು. ನೆನ್ಸ್ಕೊಳ್ಳೋದಾದ್ರೆ ಸರ್? ಹಾ ಸರ್. ಸರ್ ಅದು ನಾನು ಮಾಸ್ಟರ್ ಡಿಗ್ರಿ ಮಾಡಾದ್ಮೇಲೆ ನನಗೆ ಕೆಲಸವೇ ಸಿಗ್ಲಿಲ್ಲ ಸರ್. ಆ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ಅಲ್ಲಿ ಯಾರು ನನಗೆ ಬ್ಯಾಕಪ್ ಇಲ್ಲದೆ ಇರೋದ್ರಿಂದ ನಮ್ಮ ಪಕ್ಕದಲ್ಲೇ ಒಂದು ಶುಗರ್ ಫ್ಯಾಕ್ಟ್ರಿ ಇತ್ತು. ಅಲ್ಲಿ MD ಹೋಗಿ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಕೇಳಿದೆ, ನನ್ಗೊಂದು ಕೆಲಸ ಕೊಡಿ ಸರ್ ಅಂತ. ಆ ಪುಣ್ಯಾತ್ಮರು ಅವ್ರು ಏನ್ ಮಾಡೋದು ಅಂದ್ರೆ, ನಿಮ್ಮ ಹುದ್ದೆಗೆ ತಕ್ಕನಾಗಿ ಇಲ್ಲಿ ಕೆಲಸ ಸಿಗಲ್ಲ, ನೀ ಬೇರೆ ಕಡೆ ಚೇಂಜ್ ಆಗೋರಿಗೆ ಒಂದು ಕೆಲಸ ಕೊಡ್ತೀನಿ ಮಾಡಪ್ಪ ಅಂತ ಹೇಳಿ ಒಂದು ದಿನಗೂಲಿ ಕೆಲಸ ಕೊಟ್ರು ಸರ್. ಅಲ್ಲಿಂದ ನನ್ನ ಕೆಲಸ ನೋಡಿ ನನ್ನ ಅಲ್ಲೇ ಕಾಯಂ ಮಾಡ್ಕೊಂಡ್ರು. ಸುಮಾರು 30 ವರ್ಷಗಳ ಕಾಲ, 30ರಿಂದ 32 ವರ್ಷಗಳ ಕಾಲ ಟೈಮ್ ಆಫೀಸರ್ ಆಗಿ ಅಲ್ಲೇ ನನ್ನ ಕಾಯಮಾಗಿ ನೇಮಿಸ್ಕೊಂಡ್ರು ಸರ್. ನನ್ನ ಕೆಲಸ ಕಾರ್ಯಗಳನ್ನೆಲ್ಲ ನೋಡಿ, ಆ ಒಂದು ಶಿಸ್ತನ್ನು ನೋಡಿ. ಮೊದಲ ವೇತನ ಎಷ್ಟು ಬರ್ತಾ ಇತ್ತು ಸರ್ ಆಗ? ಆಗಿನ ಮೊದಲ ಸಂಬಳ 370 380 ಬರೋದು ಗುರುಗಳೇ. ಓಕೆ, ನೀವು ಬರುವಂತ ಸಂಬಳದಲ್ಲೇ ಸುಮಾರು 40-45% ಪುಸ್ತಕಗಳ ಖರೀದಿಗೆ ಮೀಸಲಿಟ್ಟಿದ್ರಿ. ಇಲ್ಲ ಸರ್, 45% ಅಲ್ಲ ಗುರುಗಳೇ, 70ರಿಂದ 80% ಆ ಮಧ್ಯದಲ್ಲಿ. ಮನೆಯವರಿಂದ ಒಂದು ಚೀಟಿ ತಗೊಂಡು ಅಷ್ಟನ್ನ ಮಾತ್ರ ಅವ್ರಿಗೆ ತಂದು ಕೊಟ್ಬಿಟ್ಟು ಉಳಿದದನ್ನ ಹೋಗಿ ಪುಸ್ತಕ ತರುವೆ. ಒಂದ್ ಸಂದರ್ಭದಲ್ಲಿ ಆ ದುಡ್ಡು ಮನೆಗೆ ಸಾಮಾಂತರ ದುಡ್ಡು ಬಳಸ್ಕೊಬಿಡುವೆ. ಆಗ ಗಲಾಟೆ ಆಗೋದು, ಮನೆಯಲ್ಲೆಲ್ಲ ಗಲಾಟೆ ಮಾಡೋರು, ಹೆಂಗ ಅವ್ರಿಗೆ ಸಮಾಧಾನ ಹೇಳ್ಕೊಂಡು ತರುವೆ. ಯಾಕೆಂದ್ರೆ ಅವು ಮತ್ತೊಮ್ಮೆ ಪುಸ್ತಕಗಳು ಸಿಗೋದಿಲ್ವಲ್ಲ ನನಗೆ, ಆ ಕಾರಣದಿಂದ ಆ ತರ ಮಾಡ್ತಾ ಇದ್ದೆ. ಅದೇನೋ ಆ ಪುಸ್ತಕ ಪ್ರೇಮ ನನ್ನನ್ನ ಬಿಡ್ಲೇ ಇಲ್ಲ ಸರ್. ಏನಾರ ಮಾಡಿ ಎಲ್ಲವನ್ನೂ ಸಂಗ್ರಹಿಸ್ಬೇಕು ಅಂತ ಹೇಳಿ ಸತತವಾಗಿ 50 ವರ್ಷಗಳ ಕಾಲ ಈ ಕೆಲಸ ಮಾಡಿದ್ದೀನಿ ಸರ್. ಆಮೇಲೆ ನನಗೆ ಸಂಬಳದ ದುಡ್ಡು ಸಾಕಾಗದೆ ಹೋದಾಗ ಒಂದು HF ಹಸುಗಳನ್ನ ಕಟ್ಟಿ ಆ ಹಾಲನ್ನ ಪಕ್ಕದಲ್ಲಿರ್ತಕ್ಕಂಥ ಕೆನ್ನಾಳು ಅಂತಕ್ಕಂಥ ಗ್ರಾಮಕ್ಕೆ ತಗೊಂಡೋಗಕ್ಕೆ ಹಾಕಿ ಅದನ್ನ ಬಳಸ್ಕೊಂಡೆ. ಆಮೇಲೆ ನಾನು LIC ಮಾಡ್ಸಿಕ್ ಹೋಗಿ LIC ಹಣದಿಂದ ಬಂದಂತದ್ನೆಲ್ಲ ನಾನು ಪುಸ್ತಕ ಖರೀದಿಗೆ ಹಾಕ್ತೆ. ಹೀಗೆ ಸರ್ ನನಗೆ ಬಂದಂತ ಪ್ರಾವಿಡೆಂಟ್ ಫಂಡ್ ಅಮೌಂಟ್ ಇದ್ದದನ್ನೆಲ್ಲ ಬಳಸ್ಕೊಂಡೆ. ಈಗ ಒಂದಾದ್ಮೇಲೆ ಆಮೇಲೆ LIC ಮಾಡಿಸಿ ಅದನ್ನ ಸುಮಾರು LIC ಇಂದ ಸುಮಾರು ಅಮೌಂಟ್ ಬರೋದು ಸರ್, ಅದನ್ನೆಲ್ಲ ನಾನು ಇದಕ್ಕೆ ಹಾಕ್ತೆ. ಹೀಗೆ ಸರ್ ಹಂತವಾಗಿ ಎಲ್ಲಾನು ನಾನು ಬಳಸ್ಕೊಂಡು ರಿಟೈರ್ಡ್ ಆದಾಗ ಬಂದಾಗ ಒಂದು 40 ಲಕ್ಷ ರೂಪಾಯಿ ಬಂತು, ಅದನ್ನು ಇದಕ್ಕೆ ಹಾಕ್ತೆ. ಇವತ್ತು ಲೈಬ್ರರಿ ದೊಡ್ಡದಾಗಿದೆ, ನಾನು ವಾಸ ಮಾಡೋದು ಕೇವಲ ಒಂದು ರೂಮ್ ಸರ್, 10x10 ಒಂದು ಇದರಲ್ಲಿ ನಾವು ಗಂಡ ಹೆಂಡತಿ ವಾಸ ಮಾಡ್ತಾ ಇದೀವಿ ಸರ್. ಸರ್ ಇದು ನಿಜವಾಗ್ಲೂ ಕೂಡ ಬಹಳ ಸ್ಫೂರ್ತಿ, ಮತ್ತೆ ನಿಮ್ಮ ಆ ಆಲೋಚನೆ ಯಾರಿಗೂ ಕೂಡ ಬರಕ್ ಸಾಧ್ಯ ಇಲ್ಲ. ತಮ್ಮ ಜೀವನವನ್ನ ಮುಡುಪಾಗಿಟ್ಟಿರುವಂತದ್ದು, ಕಷ್ಟದ ಕಾಲದಲ್ಲಿ ಕೂಡ ಬರುವಂತ ಸಂಬಳವನ್ನ ತಾವು ಪುಸ್ತಕಗಳಿಗೆ ಖರೀದಿಗೆ ಕೊಡ್ತಾ ಇರುವಂತದ್ದು ಏನಿದೆಯಲ್ಲ, ಅದು ಯಾರು ಕೂಡ ನಿಮ್ಗೆ ಊಹೆ ಮಾಡಕ್ ಸಾಧ್ಯ ಇಲ್ಲ. ಅಂತ ಒಂದು ಒಳ್ಳೆ ಕೆಲಸ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಸಹ ನೀವು ಬರುವಂತ ಸಂಬಳ, ನೀವು ಪುಸ್ತಕ ಖರೀದಿಗೆ ಹೋದಾಗ, ಒಂದು ಬರುವಂತ ಸಂಬಳದಲ್ಲಿ 75-80% ಖರೀದಿಗೆ ಪುಸ್ತಕ ಖರೀದಿ ಮಾಡಕ್ ಹೋದಾಗ ಮನೇಲಿ ಏನ್ ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇರ್ಲಿಲ್ವಾ ಸರ್? ಯಾವುದು ಆಕ್ಚುಲ್ ಆಗಿ ಅದು ಎಲ್ಲಾ ಹೆಣ್ಮಕ್ಳಿಗೂ ಸಹಜವಾಗಿ ಇರೋದೆ. ಆದ್ರೆ ನಾನು ಅವ್ರಿಗೆ ತಿಳುವಳಿಕೆ ಹೇಳುವೆ. ಯಾಕೆಂದ್ರೆ ಇದನ್ನ ನಮ್ಮ 4 ಮಕ್ಕಳುಗಳು ಇವನ್ನ ಓದ್ತವೆ, ನಮ್ಗೆ ಕಾಲ ಬರ್ತದೆ, ದಯಮಾಡಿ ಏನು ಇದ್ ಮಾಡ್ಬೇಡ ಅಂತ ಅವ್ರಿಗೆ ತಿಳುವಳಿಕೆ ಹೇಳುವೆ. ಆಮೇಲೆ ಬರೋ ಜನಗಳು ಒಳ್ಳೊಳ್ಳೆ ಜನ ಬರೋರು, ಅವರು ಪ್ರಶಂಸೆ ಮಾಡಿದಾಗ ಅದನ್ನೆಲ್ಲ ಇವರು ಕೇಳಿಸ್ಕೊಂಡು ನಮ್ಗೆ ಇವರು ಹೊಂದಾಣಿಕೆ ಆದ್ರು. ಹೌದು, ಮೇಡಮ್ಗೆ ಮನೆಯಲ್ಲಿ ಅಂದ್ರೆ ಮೇಡಮ್ಗೆ ತಮ್ಮ ಧರ್ಮಪತ್ನಿಯವರು ಕೂಡ ಈ ರೀತಿ ಪುಸ್ತಕ ಖರೀದಿ ಸಂಬಂಧಪಟ್ಟಂತೆ ಅವ್ರಿಗೂ ಕೂಡ ಮನವೊಲಿಸಿದ್ದೀರಾ? ಮನವೊಲಿಸಿದ್ದೀನಿ, ಅವರು ಸಹಕಾರ ಕೊಟ್ಟಿದ್ದಾರೆ ಸರ್. ಅವರು ಕೊಟ್ಟಿದ್ದಾರೆ. ಅವರು ಇಲ್ಲದೆ ಯಾವುದೇ ಒಬ್ಬ ವ್ಯಕ್ತಿ ಆಗಲ್ಲ. ಒಂದು ಅಡಚಣೆ ಬಂದಾಗ ಏನು ಮಾಡಕ್ ಆಗಲ್ಲ ಅಂತ ತಮಗ್ ಗೊತ್ತಿದೆಯಲ್ಲ ಸರ್. ಹಾಗಾಗಿ ಅವರು ನಮ್ಗೆ ಬಂದವ್ರನ್ನೆಲ್ಲ ಸಂತರಿಸೋದು, ಅವ್ರಿಗೆಲ್ಲ ಇದ್ ಮಾಡೋದು, ಅಥವಾ ನಮ್ಗೆ ಎಲ್ಲ ಹೋದಾಗ ಸಹಕಾರ ಕೊಟ್ಟು ಅವರು ಅದ್ರ ಬಗ್ಗೆ ಭಾಗಿಯಾಗಿದ್ದಾರೆ ಸರ್. ನಿಜ. ಅರೆ ಈಗ ಮನೆಯ ಸಹಕಾರನ ಎಷ್ಟು ನೀವು ನೆನ್ಸ್ಕೊಳ್ತೀರಾ ಸರ್ ಈ ವಿಚಾರದಲ್ಲಿ? ಖಂಡಿತ ನೆನ್ಕೊಳ್ಬೇಕಲ್ಲ ಸರ್, ನೆನ್ಕೊಳ್ಳೇಬೇಕು ಸರ್. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಸರ್, ಹೊರಗಡೆ ಜನಗಳು ಇದನ್ನ ನೋಡ್ಲಿಕ್ಕೆ ಅರ್ಧ ಬರ್ತಾರೆ. ಈಗ ಅಮೆರಿಕದ ಹೈಕೋರ್ಟ್ ಜಡ್ಜ್ ಬಂದಿದ್ರು ಸರ್. ಅವರು ನೋಡಿ ಒಂದು ಮಾತು ಹೇಳಿದ್ರು ಸರ್, ಇಡೀ ಭಾರತವನ್ನ ಸುತ್ತೆ ಇಂತ ಜಾಗನ ನೋಡ್ಲಿಲ್ಲ ಅಂತಾರೆ. ಅವರು ಕಾಮೆಂಟ್ಸ್ ಮಾಡ್ತಾರೆ ಏನಂತ, ಐ ಹ್ಯಾವ್ ವಿಸಿಟೆಡ್ ಆಲ್ ಓವರ್ ಇಂಡಿಯಾ ಇನ್ ದ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ಕ್ಲೂಡಿಂಗ್ ತಾಜ್ ಮಹಲ್. ದಿಸ್ ಲೈಬ್ರರಿ ಸೀಕ್ವಲ್ ಆರ್ ಬೆಟರ್ ದೆನ್ ತಾಜ್ ಮಹಲ್ ಅಂತ ಅವರು ಒಂದು ಕಾಮೆಂಟ್ಸ್ ಬರೀತಾರೆ ಸರ್. ಬರ್ದು ಅವ್ರು ಹೇಳ್ತಾರೆ, ಬಹಳ ಒಳ್ಳೆ ಕೆಲಸ ಮಾಡಿದೀಯಪ್ಪ ಅಂತ ಬೆನ್ ತಡ್ತಿರ್ತಾರೆ. ಇವೆಲ್ಲ ನಮ್ಗೆ ಸ್ಫೂರ್ತಿ ಆದವು ನಾವು ಮಾಡೋ ಕೆಲಸ. ಆಮೇಲೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದು,
ಯೂನಿವರ್ಸಿಟಿಯಿಂದ ಮೈಸೂರು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ಹಂಪೆ ಯೂನಿವರ್ಸಿಟಿ, ಈ PhD ಮಾಡ್ತಕ್ಕಂಥ ಹುಡುಗರು ಯಾವ್ದು ಸಂಶೋಧನೆ ಮಾಡೋರಾಗ್ಬೋದು ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ನವರೆಲ್ಲ ಬಂದು ಇಲ್ಲಿ ಅದನ್ನ ಬಳಸ್ಕೊಳ್ಳೋರು ಸರ್. ನಮ್ಗೂ ಒಂಥರ ಸ್ಫೂರ್ತಿ ಆಗೋದು. ಮತ್ತೊಂದು ವಿಷಯ ಖುಷಿ ಏನು ಆಗುತ್ತೆ. ಅಂದ್ರೆ ಇಲ್ಲಿ ಯಾವುದೇ ವಿಧವಾದಂತ ಮೆಂಬರ್ಶಿಪ್ ಆಗಲಿ ಎಂಟ್ರೆನ್ಸ್ ಫೀಸ್ ಆಗ್ಲಿ ಯಾವುದೂ ಇಲ್ಲ ಸರ್. ಅವ್ರು ಬಂದು ಓದ್ಲಿ ಬಳಸ್ಕೊಳ್ಳಿ ಅನ್ನೋದೊಂದು ಉದ್ದೇಶ ಆಗಿ ಇವತ್ತಿನವರೆಗೂ ಸುಮಾರು 40-50 ವರ್ಷದಿಂದ ಯಾವ ವಿಧವಾದಂತ ಏನು ಫೀಸ್ ಇಲ್ಲ ಸರ್, ಏನು ಇಲ್ಲ ಸರ್. ಓಕೆ ಸರ್, ಒಂದು ಮೈಸೂರಲ್ಲಿರುವಂತ ಒಂದು ನಿವೇಶನವನ್ನು ಕೂಡ ಮಾರಿದ್ರಿ ತಾವು, ಸೇಲ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ, ನಿಜಾನ ಹೌದು ಸರ್? ಖಂಡಿತ ಸರ್. ಓಕೆ. ಮೈಸೂರ ಹೆಬ್ಬಾಳು ಸಂಕ್ರಾಂತಿ ಸರ್ಕಲ್ ಅಲ್ಲಿ ಇದ್ದಂತ ಒಂದು ನಿವೇಶನ ಇವತ್ತಿನ ರೇಟಲ್ಲಿ ಅದು ಸುಮಾರು 3 ಕೋಟಿವರೆಗೆ ಹೋಗುತ್ತೆ ಸರ್. ಅದನ್ನ ನಾನು ಯಾಕಂದ್ರೆ ನನಗೆ ಪುಸ್ತಕ ಇಂಪಾರ್ಟೆಂಟ್ ಆಗಿತ್ತು. ನಾನು ಏನಾರ ಮಾಡಿ ಇದು ಒಂದು ಜಗತ್ ಪ್ರಸಿದ್ಧವಾದ ಗ್ರಂಥಾಲಯ ಮಾಡಬೇಕು, ನಮ್ಮ ಜನ ಅದನ್ನೆಲ್ಲ ನಮ್ಮ ಮುಂದಿನ ಮಕ್ಕಳು ಬಳಸ್ಕೋಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅದನ್ನು ಮಾರಾಟ ಮಾಡಿ ಇಡೀ ಕರ್ನಾಟಕ ಸುತ್ತಿ ನಾನು ಪುಸ್ತಕಗಳನ್ನು ತಂದು ನಾನು ಅದನ್ನ ಲೈಬ್ರರಿ ಕಟ್ಟಿದ್ದೀನಿ ಸರ್. ಆಮೇಲೆ ಆ ಸುಮಾರು ಸೈಟ್ ಮಾಡಿದಾಗ 36 ಆ ಸೈಟ್ ಮಾಡಿದಾಗ ಎಷ್ಟು ಮಾರಿದ್ರಿ ಸರ್ ಆಗಿನ ಬೆಲೆ? ನೀವು ಸರ್ ಆಗ ಪುಸ್ತಕ ಆಗ ಕಮ್ಮಿ ಖರೀದಿಗೋಸ್ಕರ ಸರ್. ನೀವು ಇಡುವಂತ ಸೈಟ್ ಅನ್ನು ಕೂಡ ನೀವು ಮಾರಿದ್ರಿ, ಎಷ್ಟಕ್ಕೆ ಮಾರಿದ್ರಿ ಸರ್? ಆ ಕಾಲದಲ್ಲಿ ಸರ್ ಈಗಾಗ್ಲೇ 14-15 ವರ್ಷದಲ್ಲಿ ಆಗ ನನಗೆ 13-14 ಲಕ್ಷ ಸಿಗುತ್ತೆ ಅಷ್ಟೇ ಸರ್. ಆ ಕಾಲ ಕಮ್ಮಿ. ಹಾ ಸರ್. ಸರ್, ಈಗ ಪುಸ್ತಕ ಜಗತ್ತಿನಲ್ಲಿ ತಾವು ಇರ್ತಾ ಇರುವಂತದ್ದು, ತಮ್ಮ ಪುಸ್ತಕ ಜಗತ್ತನ್ನ ಇಡೀ ಸಾರ್ವಜನಿಕರಿಗೆ, ಇಡೀ ಲೋಕಕ್ಕೆ ತೋರಿಸ್ತಾ ಇರುವಂತದ್ದು. ಎಷ್ಟು ಪುಸ್ತಕಗಳಿದಾವೆ ಸರ್ ತಮ್ಮ ಒಂದು ಲೈಬ್ರರಿಯಲ್ಲಿ? ಸರ್ ಇಲ್ಲಿ ಒಂದು 20 ಲಕ್ಷದಿಂದ ಜಾಸ್ತಿ ಮುಂದೆ ಇದೆ ಸರ್. ಯಾಕೆಂದ್ರೆ ನಾವು ಜಾಸ್ತಿ ಹೇಳಿ ಬಂದ್ ನೋಡಿದಾಗ ಕಮ್ಮಿ ಆದಾಗ ನಮ್ಮ ವ್ಯಕ್ತಿತ್ವ ಧಕ್ಕೆ ಬರುತ್ತೆ. ಅದರಿಂದ 20 ಲಕ್ಷಕ್ಕೆ ಮುಂದೆ ಇದೆ. ನಾನು ಒಂದು 20 ಲಕ್ಷ ಅಂತ ಹೇಳಿದ್ದೀನಿ. 2017ರಲ್ಲಿ ಲಿಮ್ಕಾ ದಾಖಲೆ ಆಗಿದೆ 15 ಲಕ್ಷ ಅಂತ 2017ರಲ್ಲಿ. ಈಗ ಹಾಗಾಗಿ ಈಗ ಅದು ಸುಮಾರು ಒಂದು 20 ಲಕ್ಷಕ್ಕಿಂತ ಜಾಸ್ತಿ ಇದೆ ಸರ್. ಸರ್, ಈಗ 20 ಲಕ್ಷ ಪುಸ್ತಕಗಳನ್ನು ಕೂಡ ನೀವು ಏನಂತಾರೆ ಅದನ್ನ ನಿಭಾಯಿಸುವುದು ಅಥವಾ ಅದನ್ನ ಮೇಂಟೈನ್ ಮಾಡುವಂತದ್ದು ಇದೆಯಲ್ಲ, ಅದು ತುಂಬಾ ಸುಲಭದ ಕೆಲಸ ಅಲ್ಲ. ಯಾವ ರೀತಿ ಇದೆ ಸರ್ ಅದು ಕೂಡ? ಅದನ್ನ ಪುಸ್ತಕಗಳನ್ನ ಕೂಡ ನೀವು ಜೋಡಿಸುವಂತದ್ದು ಅಥವಾ ಅದನ್ನ ನಿಭಾಯಿಸುವಂತದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಅದು ಒಂದು ರೀತಿಯಲ್ಲಿ ಚಾಲೆಂಜಿಂಗ್ ಅಲ್ವಾ ಸರ್? ಸರ್ ಚಾಲೆಂಜಿಂಗು. ನಾವು ಯಾವುದೇ ಕೆಲಸ ಮಾಡುವಾಗ ನಾವು ಇಷ್ಟಪಟ್ಟು ಅದ್ ಮಾಡಿದಾಗ ಅದು ನಮ್ಗೆ ಭಾರ ಅನ್ಸಲ್ಲ ಸರ್. ನನ್ನ ಉದ್ದೇಶ ಏನು ಅಂದ್ರೆ ಜಗತ್ತಲ್ಲಿ ಎಲ್ಲಾ ಜ್ಞಾನ ಒಂದ್ ಕಡೆ ಇರಬೇಕು, ನಮ್ ಜನ ಬಳಸ್ಕೋಬೇಕು ಅನ್ನೋದೊಂದು ಮೂಲ ಉದ್ದೇಶ. ನಾನು ಅದನ್ನ ಇಟ್ಕೊಂಡಿದ್ದೆ. ಜೊತೆಗೆ ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಆ ಕೆಲಸವನ್ನ ಕೊನೆಯವರೆಗೆ ಹಿಡಿದ ಕೈಲಿ ಮಾಡಿದಾಗ ಈಗ ಆಗತ್ತೆ. ಹೀಗಾಗಿ ನಾನು 50 ವರ್ಷ ಸತತವಾಗಿ ಪುಸ್ತಕ ಬಿಟ್ಟು ಬೇರೆ ಏನ್ ಕೆಲಸನೂ ಮಾಡ್ಲಿಲ್ಲ ಗುರುಗಳೇ. ಹಾಗಾಗಿ ನನ್ಗೆ ಅದು ಇವತ್ತು, ಯಾಕೆಂದ್ರೆ ನಿಮ್ಗೆ ಗೊತ್ತಾಗುತ್ತೆ 20 ಲಕ್ಷ ಪುಸ್ತಕ ಅಂದ್ರೆ 2-3 ಯೂನಿವರ್ಸಿಟಿ ಪುಸ್ತಕ ಹಾಕಿದ್ರು ಆಗಲ್ಲ. ಯಾಕಂದ್ರೆ ಎಲ್ಲಿ ನೋಡಿ 1 ಲಕ್ಷ 1.25 ಲಕ್ಷ ಇರೋದು. ಅಷ್ಟು ಪುಸ್ತಕಗಳನ್ನ ಕಲೆಕ್ಟ್ ಮಾಡ್ಬೇಕಾದ್ರೆ ಬಹಳ ಇದಿದೆ. ಆಮೇಲೆ ಸಾಕಷ್ಟು ನೋವು ತಿಂದಿದೀವಿ, ಸಾಕಷ್ಟು ಅದ್ರ ಬಗ್ಗೆ ಎಲ್ಲ ತೊಂದರೆಗಳಾಗಿದೆ. ಜನಗಳಿಂದ, ಪಬ್ಲಿಕ್ ಇಂದ ನನ್ನನ್ನ ಒಂದ್ ರೀತಿ ಬೇರೆ ದೃಷ್ಟಿಯಿಂದ ನೋಡೋರು. ನೋಡಿ ಇವನು ಅಲ್ಲೆಲ್ಲ ಹೋಗಿ ಆ ಹಳೆ ಪುಸ್ತಕ ತತ್ತಾನೆ, ಯಾವ ತತ್ತಾನೆ, ಇವ್ ತತ್ತಾನೆ ಅನ್ನೋದು, ಅವನ ಹುಚ್ಚ ಅನ್ನೋದು ಇವೆಲ್ಲ ಬಂದಿರ್ತಾರೆ. ಅವನ್ನೆಲ್ಲ ನಾವು ಸಹಿಸ್ಕೋಬೇಕಾಗ್ತದೆ. ಸರ್, ಹಳೆ ಪುಸ್ತಕಗಳನ್ನ ಖರೀದಿ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ, ಪುಸ್ತಕಗಳ ಸಂಗ್ರಹಣೆ ಮಾಡೋ ಸಂದರ್ಭದಲ್ಲಿ ಜನಗಳು ನೋಡುವಂತ ರೀತಿನೇ ಬೇರೆ ರೀತಿ ಇತ್ತಲ್ವಾ? ಜನಗಳಿಂದ ಕೂಡ ಒಂದ್ ರೀತಿಯಲ್ಲಿ ಅಪಮಾನ ಎದುರಿಸಿದ್ದೀರಾ? ಹೌದು ಸರ್. ಯಾವ ರೀತಿ ಸರ್ ಅದು? ಸರ್ ಅದು ಹೆಂಗ್ ಹೇಳೋದು ಸರ್? ಈಗ ನಾವು ತಗೊಂಡು, ಈಗ ನಾನು ಒಂದು 2 ವೀಲರ್ಸ್ ವೆಹಿಕಲ್ ತಗೊಂಡಿರ್ಲಿಲ್ಲ. ನಾನು ಪುಸ್ತಕ ತಗೊಂಡು ನಾನು ಬಂದು ಆಟೋದಲ್ಲಿ ಇಳಿಸಿ, ನಾವು ಮನೆಗೆ ಗಂಡ ಹೆಂಡ್ತೀರಿ ಇಬ್ರು ಎಳ್ಕೊಂಡ್ ನೋಡಿ, ಇಲ್ಲಿ 2 ಸೇರ್ಕೊಂಡವೆ ನೋಡಿ, ಇಲ್ಲಿ ಯಾವ್ಯಾವನೋ ಹೆಂಗೆ ಎಳ್ಕೊಂಡ್ ಮನೆಗೆ ಆಗ್ತವೆ ಅನ್ನೋರು. ಯಾಕಂದ್ರೆ ಅವ್ರಿಗೆ ಅರಿವಿರ್ಲಿಲ್ಲ, ಪುಸ್ತಕ ಸಂಸ್ಕೃತಿ ಅವ್ರಿಗೆ ಗೊತ್ತಿರಿಕ್ಕಿಲ್ಲ, ಹಳ್ಳಿಗಾಡುಗಳಲ್ವಾ. ಹಾಗಾಗಿ ನಾವ್ ಅದನ್ನ ಕಿವಿಗೆ ಹಾಕೊಳ್ತಿರ್ಲಿಲ್ಲ ಸರ್. ನಮ್ಮ ಪಾಡಿಗೆ ನಾವೆಲ್ಲಾ ಕೆಲಸನೂ ಮಾಡ್ಕೊಂಡು ಹೋಗವು. ಸರ್ ಈ ಸಂದರ್ಭದಲ್ಲಿ ಒಂದು ಮಾತು ತಮ್ಗೆ ಹೇಳ್ತೀನಿ ಸರ್, ಒಂದೇ ಒಂದು ಮಾತು. ಆ ಕಾಲದಲ್ಲಿ ನನಗೆ ಶ್ರೀಹರಿ ಕೋಡೆ ಅಂತ ಕೋಡೆ ಫೌಂಡೇಶನ್ ಇಂದ ಅವ್ರು ಬಂದು ನನಗೆ ಒಂದು ಬಿಲ್ಡಿಂಗ್ ಮಾಡ್ಕೊಟ್ರು ಸರ್. ಪುಣ್ಯ ಪುರುಷರು ಅದನ್ನ ಮಾಡ್ಕೊಟ್ರು. ಆ ಮಾಡ್ಕೊಟ್ಟೋದ್ರಿಂದ ಇವತ್ತು ಇಷ್ಟು ಪುಸ್ತಕಗಳು ಒಂದ್ ಕಡೆ ಸಂಗ್ರಹ ಆಗಿ ಸೇಫ್ಟಿ ಆದ ಸರ್. ನಾನು ಈ ಸಂದರ್ಭದಲ್ಲಿ ಅವ್ರಿಗಾಗ್ಲಿ ಅಥವಾ ಸದಾನಂದ ಗೌಡರು ನಮ್ಗೆ ಆ ಕಾಲದಲ್ಲಿ ನಮ್ಗೆ ಇದ್ರಲ್ಲಿಟ್ಟು 50 ಲಕ್ಷ ರೂಪಾಯಿ ಕೊಡ್ಸೋರು ಅವ್ರಿಗಾಗ್ಲಿ. ಈಗ 2019ರಲ್ಲಿ ಕುಮಾರಸ್ವಾಮಿ ಅವರು ನಮ್ಗೆ 1 ಕೋಟಿ ಕೊಟ್ಟು ಮತ್ತೊಂದು ಬಿಲ್ಡಿಂಗ್ ಮಾಡಿಸ್ಕೊಟ್ರು ಸರ್. ಇವರೆಲ್ಲ ಇತಿಹಾಸದಲ್ಲಿ ದಾಖಲಾಗತಕ್ಕಂತ ಮಹಾನ್ ವ್ಯಕ್ತಿಗಳು ಸರ್. ಅವ್ರನ್ನ ನಾವ್ ಯಾವತ್ತೂ ನಾವು ಮರೆಯಕ್ಕಾಗಲ್ಲ ಸರ್. ಕುಮಾರಸ್ವಾಮಿ 1 ಕೋಟಿ ಕೊಟ್ರ ಸರ್ ಬಿಲ್ಡಿಂಗ್ ಗೋಸ್ಕರ? ಈಗ 2019ರಲ್ಲಿ 1 ಕೋಟಿ ಕೊಟ್ರು ಮಾಡಪ್ಪ ಇದನ್ನ ಅಂತ ಹೇಳಿದ್ರು. ಪುಟ್ಟರಾಜು ಅಂತ ಅವರು ಸಣ್ಣ ನೀರಾವರಿ ಸಚಿವಿದ್ರು ಸರ್, ಅವ್ರನ್ನ ನಾವು ಜೊತೆ ಹೋದಾಗ ಅದನ್ನು ಮಾಡಿಕೊಟ್ರು ಸರ್. ಅದು ಇನ್ನೊಂದೇನು ಅಂದ್ರೆ ನೀನೇ ಕಟ್ಸಪ್ಪ ಅಂತ ನೇರವಾಗಿ ಇದ್ ಮಾಡೋದು ಸರ್. ನಾನು ಸರ್ಕಾರಕ್ಕೆ ಪತ್ರ ಬರೆದು ಬಂದು ನೋಡಿ ಅಂತ ಹೇಳಿ ಅದನ್ನ ನಿಂತು ಕಟ್ಸಿ ಅದರಲ್ಲಿ ಸುಮಾರು ಅಲ್ಲೂ ಲಕ್ಷಾಂತರ ಪುಸ್ತಕಗಳಿದೆ ಸರ್. ಅದು ಎಲ್ಲ ತುಂಬೋಗಿದೆ.
ಸರ್ ಈಗ ಯಾರು ನೀವು ಆಗ್ಲೇ ಹೇಳ್ತಾ ಇದ್ರಲ್ಲ, ಪುಸ್ತಕ ಮೊದಲು ಸಂಗ್ರಹ ಮಾಡೋ ಸಂದರ್ಭದಲ್ಲಿ ಜನಗಳು ಹುಚ್ಚ ಅಂತ ಆದ್ರು, ಹಾಡ್ಕೊಳ್ತಾ ಇದ್ರು ಅಂತ. ಈ ಹಾಡುಗಳು ಹೌದು ಸರ್. ಏನು ಹೇಳ್ಕೊಳ್ಳುವಂತರು ಅಥವಾ ಹಾಡುಗಳಂತರು ಬಾಯಿ ಮುಚ್ಸಕ್ ಆಗೋದಿಲ್ಲ. ಆದ್ರೆ ಈಗ ಅವರು ಇಡೀ ನಮ್ಮ ದೇಶ ನೋಡುವಂತ ಕೆಲಸ ಮಾಡಿರುವಂತದ್ದು. ಈಗ ಪ್ರಶಸ್ತಿ ಸಿಕ್ಕಿದಾಗ ಅವ್ರು ಯಾರ್ಯಾರು ಹೇಳ್ತಾ ಇದ್ರಲ್ಲ ಅವರೆಲ್ಲರಿಗೂ ಕೂಡ ಇದೊಂದು ಉತ್ತರ. ಸರ್ ಜೊತೆಗೆ ಹೌದು ಈಗ ಮುಂದಿನ ನಿಮ್ಮ ಯೋಜನೆ, ಕನಸು ಏನಿದೆ ಸರ್? ಸರ್, ನಮ್ ಕನಸು ಯೋಜನೆ ಏನಿಲ್ಲ ಸರ್. ಇನ್ನು 8 ರಿಂದ 10 ಲಕ್ಷ ಪುಸ್ತಕ ನೆಲದ ಮೇಲೆ ಇದೆ ಸರ್. ಹ್ಮ್. ನನಗೆ ಈ ಮುಖಾಂತರ ನಾನು ನಮ್ಮ ಘನ ಸರ್ಕಾರಕ್ಕೆ ಹೇಳೋದು ಒಂದೇ ಒಂದು ಮಾತು ಸರ್. ಈಗಾಗಲೇ ನಾವು ನಳಂದ, ತಕ್ಷಶಿಲೆ ಅಂತ ಇಂಪಾರ್ಟೆಂಟ್ ಅಂತ ಒಂದು ಜಗತ್ ಪ್ರಸಿದ್ಧ ಗ್ರಂಥಾಲಯ ಕಳ್ಕೊಂಡಿದೀವಿ. ಈಗ ಇಲ್ಲಿ ಸುಮಾರು ನಮಗೆ 100 ವರ್ಷಕ್ಕೂ ಹಳೇದಾದಂತ ಸುಮಾರು ಒಂದು 10 ರಿಂದ 15 ಸಾವಿರ ಪುಸ್ತಕಗಳಿದೆ ಸರ್. ಎಲ್ಲಾನು ಉದ್ದೇಶವಾಗಿ ಕಲೆಕ್ಟ್ ಮಾಡಿದ್ದೀನಿ. ನಿಮ್ಗೆ ಶೇಕ್ಸ್ಪಿಯರ್ ಆಗ್ಬಹುದು, ಜಗತ್ ಪ್ರಸಿದ್ಧವಾದಂತ ಯಾರ್ಯಾರು ಎಲ್ಲ ಬುಕ್ಸ್ ಇವೆ. ಸರ್ಕಾರ ಮನಸ್ಸು ಮಾಡಿ ಒಂದು 10 ಎಕರೆ ಜಮೀನು, ಒಂದು 100 ಕೋಟಿ ರೂಪಾಯಿ ಏನಾದ್ರು ಮಾಡಿ ಕೊಟ್ರೆ ಇದು ಒಂದು ಮಿನಿ ನಳಂದ ವಿಶ್ವವಿದ್ಯಾಲಯ ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ ಸರ್. ಯಾರು ಬೇಕಾದ್ರೂ ಬಂದು ಓಪನ್ ಆಗಿದೆ ನೋಡಿ, ಅವರು ತೀರ್ಮಾನ ತಗೊಳ್ಳಿ ಸರ್. ಇದನ್ನ ನಾನು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀನಿ. ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು ಸರ್. ಹಾಗಾದ್ರೆ ಸರ್ಕಾರ ಏನು ಮಾಡಿಲ್ವಾ ಅಂತ ಕೇಳ್ತೀರಿ. ಸರ್ಕಾರ ಮಾಡಿದೆ, ಆದ್ರೆ ಇಲ್ಲಿ ಏನ್ ಮಾಡ್ಬೇಕು ಅಷ್ಟು ಮಾಡೋದಿಕ್ಕೆ ಇನ್ನೂ ಇದಾಗಿಲ್ಲ ಸರ್. ಸಾಕಾಗ್ತಾ ಇಲ್ಲ ಏನಿದ್ರು ಹಣ. ಹಾಗಾಗಿ ನಾನು ಕಾಯ್ತಾ ಇದ್ದೀನಿ ಸರ್. ಓಕೆ. ಸರ್ ಈಗ ಇನ್ನ ಯಾವುದು ಪುಸ್ತಕ ಖರೀದಿ ಮಾಡ್ಬೇಕು ಅಥವಾ ಯಾವ ಪುಸ್ತಕ ಸಂಗ್ರಹ ಮಾಡ್ಬೇಕು ಅನ್ನುವಂಥದ್ದು ಏನಾದ್ರು ಕೂಡ ಇದೆಯಾ ಸರ್? ಯಾಕಂದ್ರೆ ಈ ಪುಸ್ತಕ ನಾನು ಸಂಗ್ರಹ ಮಾಡ್ಬೇಕಾದ್ರೆ ಮಾಡಕ್ ಆಗ್ಲಿಲ್ಲ ಅನ್ನುವಂಥದ್ದು ಏನಾದ್ರು ಇದೆಯಾ? ಖಂಡಿತ ಇದೆ ಸರ್. ಇದು ಈ ಕ್ಷೇತ್ರ ಬಹಳ ವಿಶಾಲವಾದದ್ದು ಸರ್. ಇಲ್ಲಿ ಏನು ಅಪರೂಪದ್ದು ಬೇಕೋ ಅದನ್ನ ನಾನು ಇನ್ನೂ ತರ್ತಾ ಇದ್ದೀನಿ ಸರ್. ಅಪರೂಪದ್ದು, ಏಕೆಂದ್ರೆ ಎಲ್ಲ ತಂದು ಇಟ್ಕೊಳಕ್ ಆಗಲ್ಲ. ಹ್ಮ್. ಆ ಗ್ರಂಥಾಲಯ ಅಂತಂದ್ಮೇಲೆ ಅದು ಹೊಸದು ಬಂದು ಅದಕ್ಕೆ ಸೇರಿದಾಗ ಮಾತ್ರ ಸರ್ ಅದು ನವನವೀನವಾಗಿ ಅದು ಕಂಗೊಳಿಸ್ತದೆ. ಹಾಗಾಗಿ ಯಾವ ಬೇಕಾದಾಗ ಅನಿವಾರ್ಯ ಏನು ಮಾಡಕ್ಕಾಗಲ್ಲ, ತರ್ತಾ ಇದ್ದೀನಿ ಸರ್, ತರ್ತೀನಿ. ಈ ಬೇರೆ ಕಡೆ ಅಂದ್ರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಅಥವಾ ಬೇರೆ ಕಡೆ ಸಿಗದಿರುವಂತಹ ಪುಸ್ತಕಗಳ ಸಂಗ್ರಹ ಇಲ್ಲಿರುವಂತದ್ದಲ್ವಾ ಸರ್? ಹೌದು ಸರ್, ಖಂಡಿತ ಸರ್. ಒಂದಷ್ಟು ಉದಾಹರಣೆ ಕೊಡೋದಾದ್ರೆ ಸರ್, ಯಾವ ಪುಸ್ತಕಗಳು ಅನ್ನುವಂಥದ್ದು ಒಂದಷ್ಟು ಉದಾಹರಣೆ ಕೊಡೋದಾದ್ರೆ ಕುತೂಹಲಕ್ಕೆ. ಸರ್, ನಿಮ್ಗೆ ಕುತೂಹಲಕ್ಕೆ ಅಂತಂದ್ರೆ ನೋಡಿ ಸರ್, ಈಗ ಆಧ್ಯಾತ್ಮಿಕವಾಗಿ ತಗೊಂಡ್ರೆ ಭಗವದ್ಗೀತೆ ಇಲ್ಲಿ 2,500 ಭಗವದ್ಗೀತೆ ಇದೆ. ಓಕೆ. 2,500 ಇದೆ ಸರ್ ಭಗವದ್ಗೀತೆ. ಈಗ 2023ರಲ್ಲಿ ಬಾಲರಾಮಾಯಣದ ಪ್ರತಿಷ್ಠಾಪನೆ ಆಯ್ತು. ಹ್ಮ್. ನಾನು ರಾಮಾಯಣಗಳನ್ನ ಪ್ರದರ್ಶನಕ್ಕೆ ಇಡಬೇಕು ಅಂದೆ. 3,000 ರಾಮಾಯಣಗಳನ್ನ ಪ್ರದರ್ಶನಕ್ಕೆ ಇಟ್ಟಿದೆ. ನೀವು ನಂಬ್ತೀರಾ ಸರ್? 3,000 ಓಕೆ. ರಾಮಾಯಣಗಳು. ಹ್ಮ್. ಆಮೇಲೆ ಆಮೇಲೆ ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಏನೇನಿವೆ ಅಲ್ಲವೇ. ಆಮೇಲೆ ನೋಬೆಲ್ ಪ್ರಶಸ್ತಿಗೆ ಎಲ್ಲಾ ಪ್ರಶಸ್ತಿಗಳ ಒಂದು ಇವು ಪುಸ್ತಕಗಳು ಇಲ್ಲಿವೆ ಸರ್, ಇಲ್ಲಿವೆ. ಹ್ಮ್. ಯಾವ್ದು ಇಡೀ ನಿಮ್ಗೆ ಯಾವ್ಯಾವ ಇವೆ. ಈಗ ಶೇಕ್ಸ್ಪಿಯರ್ ಬಗ್ಗೆ 1,800 ಕೃತಿಗಳಿವೆ. ಶೇಕ್ಸ್ಪಿಯರ್ ಅಂದ್ರೆ ತಮಗೆ ಗೊತ್ತಿರಬೇಕು, ಇಡೀ ವರ್ಲ್ಡ್ ಅಲ್ಲಿ ಯಾವ ಹೌದು. ಯೂನಿವರ್ಸಿಟಿಲೂ ಶೇಕ್ಸ್ಪಿಯರ್ ಬಗ್ಗೆ ಟೆಕ್ಸ್ಟ್ ಬುಕ್ ಇಲ್ದೇನೆ ಇಲ್ಲ. 1,800 ಪುಸ್ತಕ ಇದೆ. ಕಮ್ಮಿ ಆಯ್ತು ಸರ್. ಈಗ ಎಲ್ಲಾ ಕ್ಷೇತ್ರದಲ್ಲೂ ಇವೆ ಸರ್. ನಮ್ಮ ಜನ ಬಳಸ್ಕೋಬೇಕು ಸರ್. ನಾವು ಅವ್ರನ್ನ ಪ್ರೋತ್ಸಾಹಿಸಿ ಪ್ರಚೋದನೆ ಮಾಡಿ ಓದೋದ್ರ ಕಡೆ ನಾವು ಅವ್ರನ್ನ ಗಮನ ಹರಿಸ್ಬೇಕಾಗಿದೆ ಸರ್. ಸರ್, ಈ ಪುಸ್ತಕಗಳಿಗೆ ನಾವು ಮೌಲ್ಯ ಕಟ್ಟಕ್ ಆಗೋದಿಲ್ಲ, ಅದಕ್ಕೆ ಬೆಲೆ ಕಟ್ಟಕ್ ಆಗೋದಿಲ್ಲ. ಮೌಲ್ಯಗಳಿಗೂ ಹೌದು ಬೆಲೆಗೂ ಮೀರಿ ಇರುವಂತದ್ದು ಸಂಪತ್ತದು. ಪುಸ್ತಕದ ಹೌದು ಸಂಪತ್ತಿಗೆ ನೀವು ಬೇರೆ ಸಂಪತ್ತನ್ನು ಹೋಲಿಕೆ ಮಾಡಕ್ ಆಗೋದಿಲ್ಲ. ಅಂತಹ ಒಂದು ಜ್ಞಾನ ಭಂಡಾರ ಇರುವಂತದ್ದು. ಆ ಹೌದು ಒಂದು ಅಂದಾಜು ಎಷ್ಟು ಮೌಲ್ಯದಿರ್ಬೋದು ಅಂತ ಏನಾದ್ರು ಹೇಳ್ಬೋದಾ ಸರ್? ಆ ಸಂಪತ್ತು ಅಂದ್ರೆ ನೀವು ಖರೀದಿ ಮಾಡಿರುವಂತದ್ದು ಅವೆಲ್ಲ ಲೆಕ್ಕ ಹಾಕಕ್ ಆಗೋದಿಲ್ಲ ಅಂತ ಹೇಳ್ತೀರಾ? ಸರ್, ನಾನು ಒಂದು ಮಾತು ಹೇಳ್ತೀನಿ ಸರ್. ನನಗೆ ಹಿರೇಮಗಳೂರು ಕಣ್ಣವರು ಒಂದು ಫೋನ್ ಮಾಡಿದ್ರು. ಹಾ. ನಾನು ಯಾರಿಗೋ ಒಂದು ಶೇಕ್ಸ್ಪಿಯರ್ ಪುಸ್ತಕ ಕೊಟ್ಬಿಟ್ಟಿದ್ದೀನಿ ಅಂತ ಫೋನ್ ಮಾಡಿದ್ರು. ಗೌಡ್ರೆ, ಶೇಕ್ಸ್ಪಿಯರ್ದು ಒಂದು ಪುಸ್ತಕ 1,804-5 2 ಕೋಟಿ ರೂಪಾಯಿಗೆ ಮಾರಾಟ ಮಾಡಿದ್ರು. ಹ್ಮ್. ಆಗ ಆದ್ರಿಂದ ನೀವು ಯಾವುದೇ ಪುಸ್ತಕವನ್ನು, ಹಳೆ ಪುಸ್ತಕವನ್ನ ಮಾರಾಟ ಮಾಡಬೇಡಿ ಅಂತ ನನಗೆ ಫೋನ್ ಮುಖಾಂತರ ಅವ್ರು ತಿಳಿಸಿದ್ರು. ಅಂತ ಪುಸ್ತಕಗಳು ಇವತ್ತು ನನಗೆ 18 ಆಲ್ಮೇರೆ ಇದೆ ಸರ್. 18-20 ಆಲ್ಮೇರೆಗಳಿದೆ. ನೀವು ಲೆಕ್ಕ ಹಾಕೊಳ್ಳಿ ಸರ್. ಆಗ ಇಲ್ಲ, ಓಲ್ಡ್ ಅದಕ್ಕೆ ಇಲ್ಲಿರೋ ಹೇಳಿದ್ನಲ್ಲ, ಅದಕ್ಕೆ ಕಾಯಿನ್ಸ್ ಬೆಲೆನೇ ಗಳನ್ನ ಕಟ್ಟಕ್ ಆಗೋದಿಲ್ಲ. ನೋಡಿಕ್ಕೆ ಹ್ಮ್. ಸರ್. ಹ್ಞೂ ಸರ್. ಹೌದೌದು. ಹಾಗೆ ಸರ್ ಇಲ್ಲಿರೋ ಕಾಯಿನ್ಸ್ಗಳು ನಿಮ್ಗೆ ಇದ್ರು ಸರ್. ನಿಮ್ಗೆ ನೋಡದೇ ಇರ್ತಕ್ಕಂತ ಇವೆಲ್ಲ ಇಲ್ಲಿದೆ ಸರ್. ಇಲ್ಲಿ ಸರ್ ನೋಟ್ಗಳು, ಆಮೇಲೆ ಹಾ ಸರ್, ಅದನ್ನ ಪುಸ್ತಕದನ್ನ ಒಂದು ಬಾರಿ ಏನಾದ್ರು ಕೂಡ ತಾವು ತೋರ್ಸ್ಬೋದಾ ಸರ್? ಯಾವ್ದನ್ನ? ಆ ಪುಸ್ತಕ ಭಂಡಾರವನ್ನ ತಾವು ಒಂದು ಮೊಬೈಲ್ ಅಲ್ಲಿ ತೋರಿಸಿ ತೋರ್ಸ್ಲಾ? ಸರ್. ಹಾ, ತೋರಿಸಿ ಸರ್. ಒಂದ್ ತೋರ್ಸ್ಬಿಟ್ಟು ಮಿನಿಟ್ ಸರ್. ಯಾವ್ದಾದ್ರು ಅಲ್ಲ ಪ್ರಮುಖವಾದಂತಿರುವಂತಹ. ನಿಮ್ಗೆ ಆ ರಾಶಿನೇ ತೋರಿಸ್ತೀನಿ ನೋಡಿ ಸರ್. ಹಂಗೆ ಒಂದ್ ಹಾ. ನಿಮಿಷ ಸರ್. ಹಂಗೆ ಬನ್ನಿ ಬನ್ನಿ.
ಗುರುಗಳ ಈಗ ಸರ್ ಈ ತರ ಇನ್ನ ಹಾ ಬೇರೆ ಬೇರೆ ಕಡೆ ಒಟ್ಟು 17 ಆಲ್ಮೇರಗಳಿವೆ ಸರ್. ಏನ್ ಮಾಡೋದು ಹೇಳಿ ಗುರುಗಳು? ಅಲ್ಮೇರಾ ನೆಲದ ಮೇಲೆ ಇರೋದು ಹಾಕಿರೋದು. ಆಮೇಲೆ ನೆಲದ ಮೇಲೆ ಇದೆ, ಇನ್ನ ಅದು ಕ್ಲಾಸಿಫಿಕೇಶನ್ ಆಗದೆ ಇರೋದಿದೆ. ಇಲ್ಲಿ ನೋಡಿ ಸರ್. ಇದು ಗಾಂಧೀಜಿ ಬಗ್ಗೆ ಆ ಪುಸ್ತಕ ಜೋಡಿಸಿಡ್ಬೇಕು ಅವೆಲ್ಲವೂ ಕೂಡ ಅದಕ್ಕಾಗಿ ಸರ್ಕಾರದಿಂದ ಜನರಿಗೋಸ್ಕರ ಅಂತ ಅಥವಾ ಯಾರು ಓದಿನ ಹಿತಾಸಕ್ತಿ ಹೊಂದಿದ್ದಾರೆ ವಿದ್ಯಾರ್ಥಿಗಳಿರ್ಬೋದು ಜನರಿಗೆ ಅವರಿಗೋಸ್ಕರ ಒಂದು ಬಿಲ್ಡಿಂಗ್ ಆಗ್ಲಿ ಅನ್ನುವಂಥದ್ದು ತಮ್ಮ ಒಂದು ಅಭಿಪ್ರಾಯ ಅಲ್ವಾ ಸರ್? ಹೌದು ಸರ್, ಖಂಡಿತ ಸರ್. ನನಗೆ ಅದಕ್ಕೆ ನಾನು ಹೇಳ್ತಾ ಇರೋದು ಸರ್, ಇದನ್ನ ನಾನು ಹೆಚ್ಚುವರಿಯಾಗಿ ಹೇಳ್ತಾ ಇಲ್ಲ ಸರ್. ಒಂದು ನಿಮಿಷ, ನಾನು ಹೆಚ್ಚುವರಿಯಾಗಿ ಮಾತಾಡ್ತಾ ಇಲ್ಲ ಸರ್. ಇಲ್ಲಿ 10 ಎಕರೆ ಭೂಮಿ 100 ಕೋಟಿ ರೂಪಾಯಿನ ಅವರೇ ಒಂದು ಕಮಿಟಿ ಮಾಡ್ಕೊಳ್ಳಿ. ಅದೇನು ಹಣ ನನಗೆ ಬೇಡ ಸರ್. ಅದನ್ನ ಮಾಡಿಕೊಟ್ರೆ ಇದು 2ನೇ ಇದು ಸರ್, ನಳಂದ ವಿಶ್ವವಿದ್ಯಾಲಯ ಆಗುತ್ತೆ ಸರ್. ಅದ್ರಲ್ಲಿ ಯಾವ ಅನುಮಾನ ಬೇಡಿ ಸರ್. ಇಲ್ಲಿರೋ ಕಾಯಿನ್ಸ್ಗಳೇ ನಿಮ್ಗೆ ಕೋಟ್ಯಾಂತರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, 1.5 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಇಲ್ಲಿರೋ ಕಾಯಿನ್ಸ್ಗಳಿಗೆ ಅವಕ್ಕೆ ಕಾಯಿನ್ ಕಲೆಕ್ಷನ್ ಅಷ್ಟೇ ಅಲ್ಲ ಸರ್, ಅಪರೂಪದು ನೀವು ನೋಡದೆ ಇರೋದು. ನನಗೆ 1 ನಿಮಿಷ ಟೈಮ್ ಕೊಟ್ರೆ ಬೇಕಾದ್ರೆ ನನಗೆ ತೋರಿಸ್ತೀನಿ ಸರ್. ಇದಿಷ್ಟೇ ಅಲ್ಲ, ಇನ್ನು 2 ಬಿಲ್ಡಿಂಗ್ ಇದೆ ಸರ್. ಇನ್ನು 2 ಬಿಲ್ಡಿಂಗ್ ಇದೆ. ಇದೆಲ್ಲ ಪುಸ್ತಕದ ರಾಶಿ. ಇಲ್ಲೊಂದಷ್ಟು ಅಲ್ಮೇರಸ್ ಇದೆ. ಅಲ್ಮೇರಸ್ ಇಟ್ಟು ಅದು ಫಿಲ್ ಆಗಿ ಮತ್ತೆ ಇದೆಲ್ಲ ಅಲ್ಮೇರಸ್ ಆದ್ಮೇಲೂ ಅವೆಲ್ಲ ಫಿಲ್ ಆಗಿ ಇದು ನೆಲದ ಮೇಲೆ ಇರೋಂಥ ಪುಸ್ತಕಗಳು ಸರ್ ಇವೆಲ್ಲ. ವೀಕ್ಷಕರೇ, ಇದು ಅಂಕೇಗೌಡರು ಪುಸ್ತಕ ಸಂಗ್ರಹ ಮಾಡಿದಾರಲ್ವಾ, ಆ ಪುಸ್ತಕ ಸಂಗ್ರಹದಲ್ಲಿ ಲಕ್ಷಾಂತರ ಪುಸ್ತಕಗಳಿರುವಂತದ್ದು. ಪುಸ್ತಕಗಳನ್ನ ಅಲ್ಮೇರದಲ್ಲಿ ಇಟ್ಟು ಅದರ ಜೊತೆಗೆ ಇನ್ನೂ ಉಳಿದಂತ ಪುಸ್ತಕಗಳು, ಲಕ್ಷಾಂತರ ಪುಸ್ತಕಗಳು ಗೋಡೆಯಲ್ಲಿ ಹಂಗೆ ಜೋಡಿಸಿಟ್ಟಿರುವಂತದ್ದು, ಮತ್ತೆ ನೆಲದ ಮೇಲೆ ಇಟ್ಟಿರುವಂತದ್ದು. ಈ ಎಲ್ಲಾ ಪುಸ್ತಕಗಳಿಗೂ ಕೂಡ ಒಂದು ವ್ಯವಸ್ಥೆ ಆಗ್ಬೇಕು, ಒಂದು ನೀಟಾಗಿ ಒಂದು ಲೈಬ್ರರಿ ತರ ಆಗಿ ಅದರ ಪುಸ್ತಕಗಳು ಜೋಡಿಸ್ಬೇಕು. ಅದಕ್ಕೆ ಬಿಲ್ಡಿಂಗ್ ಅವಶ್ಯಕತೆ ಇದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ವಿಪ್ಮೆಂಟ್ಸ್ ಏನು ಉಪಕರಣ ಅವಶ್ಯಕತೆ ಇದೆ. ಅದಕ್ಕಾಗಿ ಅಂಕೇಗೌಡರು ಸರ್ಕಾರವನ್ನ ಕೇಳ್ತಾ ಇರುವಂತದ್ದು, ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಈ ಪುಸ್ತಕಗಳು ಎಲ್ಲರೂ ಕೂಡ ಅನುಕೂಲ ಆಗುವಂತದ್ದು, ಇದು ಸಾರ್ವಜನಿಕರಿಗೆ ಸೇವೆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಸುಸಜ್ಜಿತವಾದಂತ ಒಂದು ಲೈಬ್ರರಿ ಬೇಕು, ಕಟ್ಟಡ ಬೇಕು. ಅದನ್ನ ಸರ್ಕಾರನೇ ಬಂದು ನೋಡಿ ಅದನ್ನ ಮಾಡ್ಲಿ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಆಗಿರುವಂತದ್ದು. ನೋಡ್ತಾ ಇರ್ಬೋದು, ಎಲ್ಲವೂ ಕೂಡ ಏನು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಪುಸ್ತಕಗಳು ಹಂಗೆ ರಾಶಿ ಬಿದ್ದಿರುವಂತದ್ದು. ಮತ್ತು ಇವರು ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಸುಮಾರು 20 ಲಕ್ಷಕ್ಕೆ ಹೆಚ್ಚು ಪುಸ್ತಕಗಳನ್ನ ಖರೀದಿ ಮಾಡಿ ಸಂಗ್ರಹ ಮಾಡಿರುವಂತದ್ದು. ಬರುವಂತ ಸಂಬಳದಲ್ಲಿ 70ರಿಂದ 80% ಪುಸ್ತಕಗಳ ಖರೀದಿಗೆ ಇಟ್ಟಿದ್ರು. ಅದಾದ ಬಳಿಕ ಪುಸ್ತಕಗಳ ಖರೀದಿಗೆ ಹಣ ಸಾಲದೆ ಮೈಸೂರಿನಲ್ಲಿರುವಂತಹ ಒಂದು ನಿವೇಶನ ಅಂದ್ರೆ ಸೈಟ್ ಅನ್ನು ಕೂಡ ಮಾರಿ ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ಪುಸ್ತಕಗಳನ್ನ ಖರೀದಿ ಮಾಡಿ ತೆಗೆದುಕೊಂಡು ಬಂದು ಸಂಗ್ರಹ ಮಾಡಿದ್ರು. ಇದು ನಿಮಗೆ ಎಲ್ಲ ಹಳೆ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಎಲ್ಲಾ ಪುಸ್ತಕಗಳು ಕೂಡ ಇರುವಂತದ್ದು. ಜೊತೆಗೆ ಆ ಪುಸ್ತಕಗಳ ವೀಕ್ಷಣೆಗೆ ಅಥವಾ ಅದನ್ನು ಓದುವುದಕ್ಕೆ ಸಂಬಂಧಪಟ್ಟಂತೆ ಯಾವುದು ಕೂಡ ಫೀಸ್ ಇಲ್ಲ. ಅಧ್ಯಯನಕ್ಕೋಸ್ಕರ ಬಂದು ಅವರು ಇಲ್ಲಿ ಓದ್ಕೊಂಡು ಹೋಗ್ಬೋದು. ಅಂಕೇಗೌಡ ಸರ್ ಅವರು ಪುಸ್ತಕ ಸಂಗ್ರಹ ಅದರ ಜೊತೆಗೆ ನಾಣ್ಯಗಳ ಸಂಗ್ರಹವನ್ನು ಕೂಡ ಅವರು ಮಾಡ್ತಾ ಇದ್ರು. ನಾಣ್ಯಗಳು ಮತ್ತು ಏನ್ ಕರೆನ್ಸಿಗಳ ಸಂಗ್ರಹ, ಅಪರೂಪದ ನಾಣ್ಯಗಳು ಸಂಗ್ರಹಗಳು ಕೂಡ ಅವರ ಬಳಿ ಇರುವಂತದ್ದು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭಾಜನರಾಗಿದ್ದಂತ ಅಂಕೇಗೌಡರ ಈ ಒಂದು ಏನಾದ್ರು ಒಂದು ರೀತಿಯಲ್ಲಿ ಹವ್ಯಾಸವಾಗಿ ಬೆಳೆಯಿತು ಅವರಿಗೆ. ನಾಣ್ಯ ಸಂಗ್ರಹ ಇರ್ಬೋದು, ಕರೆನ್ಸಿ ಸಂಗ್ರಹ. ಅಂಕೇಗೌಡ ಸರ್, ತಾವು ನಾಣ್ಯ ಸಂಗ್ರಹ ಮತ್ತು ಕರೆನ್ಸಿ ಸಂಗ್ರಹದಲ್ಲೂ ಕೂಡ ಇರುವಂತದ್ದು. ಅದನ್ನ ಸ್ವಲ್ಪ ತೋರಿಸಿ ಸರ್, ಅದ್ರ ಬಗ್ಗೆ ಹೆಂಗೆ ಹವ್ಯಾಸ ಬಂತು, ಯಾಕೆ ಆ ರೀತಿ ಸಂಗ್ರಹ ಮಾಡ್ಬೇಕಂತ ಅನ್ಸು ಸರ್? ಸರ್, ನಾಣ್ಯ ಸಂಗ್ರಹದಲ್ಲೂ ಕೂಡ ತಾವು ಸರ್ ನಾಣ್ಯ ಅಪರೂಪದ ನಾಣ್ಯಗಳಿವೆ ಸರ್. ಸುಮಾರು 200-300 ವರ್ಷದ ನಾಣ್ಯಗಳೆಲ್ಲ ಇಲ್ಲಿವೆ ಸರ್. ಸ್ವಲ್ಪ ಭಾಗ ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ ಸರ್. ಇಲ್ಲಿ ಇದನ್ನ ಅದೇ ಸ್ವಲ್ಪ ಹಂಗೆ ಬಂದಿದೆ. ಇದು ತೋರಿಸಿ, ನಾಣ್ಯಗಳ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ನೋಡಿದ್ರು ಸರ್? ನೋಡಿದೆ, ತುಂಬಾ ಖುಷಿ ಆಯ್ತು. ಮತ್ತೆ ನಾಣ್ಯಗಳ ಸಂಗ್ರಹ ಸಂದರ್ಭದಲ್ಲಿ ಆದಂತ ಒಂದಷ್ಟು ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ರೆ ಹೇಳ್ಬೋದಾ ಸರ್, ಅನುಭವ? ಸರ್, ನಾಣ್ಯದಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲ ಸರ್, ಇದಾಗ್ಬೇಕು ಸರ್, ಸಂಶೋಧನೆ ಆಗ್ಬೇಕು ಸರ್. ಅದು ಸಂಶೋಧನೆ ಆಗ್ಬೇಕು ಸರ್. ನಾನು ಕಲೆಕ್ಟ್ ಮಾಡಿರ್ತೀನಿ, ಕಲೆಕ್ಟರ್ ಅಷ್ಟೇ. ಅದು ಇದಾಗ್ಬೇಕಾದ್ರೆ ಸಂಶೋಧಕರು ಇದು ಯಾವ ಕಾಲಕ್ಕೆ ಸೇರುದು, ಏನು ಎಂತೂ ಎಲ್ಲ ಆಗ್ಬೇಕು ನೋಡಿ. ನಿಮ್ಗೊಂದು ನಾಣ್ಯ ತೋರಿಸ್ತೀನಿ ನೋಡಿ ಸರ್.
ಇದು ಇದು ರಾಮಟಂಕ ಅಂತ ಗುರುಗಳೇ ಹಾ ನೋಡಿ, ಇದು ರಾಮಟಂಕ ಅಂತ ಆ ಕಾಲದ್ದು ಸುಮಾರು 250 ವರ್ಷದ್ದು. ಹಾ ಇಷ್ಟು ದೊಡ್ಡದು ಇದು. ಅವರು ಯಾವಾಗ ಏನು ಎಂತು ಇದೆಲ್ಲ ಇದಾಗ್ಬೇಕು ಸರ್, ಆದಾಗ ಇದಾಯ್ತು. ಇಲ್ಲ ಅಂದ್ರೆ ನಾವ್ ಏನೇ ಹೇಳಿದ್ರು ಕುಳ್ಳು ಮೆಥಡ್ ಆಗುತ್ತೆ. ಇತಿಹಾಸಕಾರರು ಇದನ್ನೆಲ್ಲ ನೋಡಿ ನಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಗಾದಂತ ಒಂದು ಅನುಭವ ಏನಿಲ್ಲ ಸರ್. ಇದು ವೆರಿ 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 ರೇರ್, ಅಪರೂಪದ ಇವು ಸರ್ ಸಂಗ್ರಹ ಇದು. ಯಾಕೆಂದ್ರೆ 100 ಜನ ತಜ್ಞರು ಅದ್ರ ಬಗ್ಗೆನೆ ಗೊತ್ತಿರೋ ಬಂದು ಹೋಗ್ತಾರಲ್ಲ, ಇದು ಎಲ್ಲೂ ಸಿಗಲ್ಲ. ಇದು ಒಳ್ಳೆ ರಾಜ್ಯದಲ್ಲ ಅಥವಾ ಬೇರೆ ಕಡೆಯಿಂದ ಕೂಡ ಹೋಗ್ತಂದಿದ್ರ ನಾಣ್ಯ? ಆದ್ರೆ ಹುಣಸೂರು ರಾಜೇಂದ್ರ ಅವ್ರು ಬಂದಿದ್ರು ಸರ್, ಅವರು ಅಂದ್ರು. ಬೇರೆ ಕಡೆ ತಂದಿದ್ರ ಸರ್ ಅದನ್ನ ಸಂಗ್ರಹ ಮಾಡಿದ್ದು? ರಾಜ್ಯದಲ್ಲ ಅಥವಾ ಬೇರೆ ಕಡೆ ಹೋಗಿ ನಾಣ್ಯ ಸಂಗ್ರಹ ಮಾಡಿದ್ದೀರಾ? ಬೇರೆ ಕಡೆ ಇಲ್ಲ ಸರ್, ಇಡೀ ಕರ್ನಾಟಕದಲ್ಲಿ ನಮಗೆ ಬೆಂಗಳೂರಲ್ಲೇ ಎಲ್ಲ ಸಿಗ್ತವೆ ಸರ್. ಹೋದಂಗೆ ಇದು 50 ವರ್ಷದ ಕಲೆಕ್ಷನ್ ಅಲ್ವಾ ಸರ್. ಹೌದೌದು. ಹಿಂದೆ ಚೆನ್ನಾಗಿ ಸಿಕ್ಕವು, ಈಗ ಸ್ವಲ್ಪ ಡೂಪ್ಲಿಕೇಟ್ ಬಂದ್ಬಿಟ್ಟವೆ, ಪತ್ತೆ ಹಚ್ಚೋದ್ ಕಷ್ಟ. ಹಿಂದೆ ಒರಿಜಿನಲ್ ಬರೋ ಈಗ 20 ವರ್ಷದ ಹಿಂದೆ. ಓಕೆ ಸರ್. ಸರ್ ತುಂಬಾ ಖುಷಿ ಆಯ್ತು. ಅಂದ್ರೆ ನಿಮಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರುವಂತದ್ದು ನಿಜಕ್ಕೂ ಕೂಡ ತುಂಬಾ ಖುಷಿ ಆಯ್ತು. ಅದರ ಜೊತೆಗೆ ನಿಮ್ಮ ಒಂದು ಸಾಧನೆ ಮತ್ತು ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಸರ್ಕಾರ ಅದನ್ನ ಕೇಳುತ್ತಾ ಅನ್ನೋದು ಕಾದ್ ನೋಡ್ಬೇಕು. ಯಾಕಂದ್ರೆ ಸಾರ್ವಜನಿಕರ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಪುಸ್ತಕಗಳ ಸಂಗ್ರಹ ಮಾಡಿ ಅವರ ಒಂದು ಸೇವೆಗೆ ತಾವು ಒಂದು ಮುಡುಪಾಗಿಟ್ಟಿರೋದೇನಿದೆಯಲ್ಲ, ನಿಜಕ್ಕೂ ಕೂಡ ಸರ್ ತಮ್ಮ ಒಂದು ಸಾಧನೆಗೆ, ತಮ್ಮ ಒಂದು ಯೋಜನೆಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಈಗಲಾದ್ರೂ ನಮ್ಮ ಕರ್ನಾಟಕ ಸರ್ಕಾರ ಈ ಕಡೆ ಗಮನ ಹರಿಸಿ ಇದ ಮುಂದಿನ ಪೀಳಿಗೆಗೆ ಉಳಿಸ್ಕೊಳ್ಳಿ ಅಂತ ನಾನೀಗ ಗೌರವಪೂರ್ವಕವಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್. ಖಂಡಿತ ಸರ್, ನಿಮ್ ಜೊತೆ ಫೆಡರಲ್ ಕರ್ನಾಟಕನೂ ಇರುತ್ತೆ ಮತ್ತೆ ಇಡೀ ರಾಜ್ಯದ ಜನ ಇರುತ್ತೆ. ರಾಜ್ಯ ಸರ್ಕಾರ ಕೂಡ ಇದನ್ನು ಗಮನಿಸುತ್ತೆ ಅನ್ನುವಂತ ಭರವಸೆ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಯಾಕೆಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಸಾಕ್ಸೋಣ ಸರ್ ಆ ಒಂದು ನಮ್ಮ ಹಿಂದಿನ ಪೀಳಿಗೆಯ ಏನು ಇದಿದೆ ಅದನ್ನ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತ ಅಂಕೇಗೌಡರ ಮಾತನ್ನ ಕೇಳಿದ್ರಿ. ನಿಜಕ್ಕೂ ಕೂಡ ಇವರ ಒಂದು ಕಾರ್ಯ ಎಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಆಗಿರುವಂತದ್ದು. ತಮಗೆ ಬರುವಂತ ಸಂಬಳದಲ್ಲಿ 70% 80% ಸಂಬಳವನ್ನ, ವೇತನವನ್ನ ಪುಸ್ತಕ ಖರೀದಿಯನ್ನ ಮಾಡಿ ಸಂಗ್ರಹ ಮಾಡಿರುವಂತದ್ದು. ಮತ್ತು ಅವರ ಜೀವನ ಸಾಕಷ್ಟು ಕಷ್ಟಕರ ಆರಂಭದಲ್ಲಿ. ಯಾಕಂದ್ರೆ ಅವರು ಮೈಸೂರಿಗೆ ಹೋಗುವಂತ ಸಂದರ್ಭದಲ್ಲಿ ಓದೋದಕ್ಕೆ ಬರಿಗಾಲಲ್ಲಿ ನಡೆದುಕೊಂಡು ಹೋಗಿ ಬರ್ತಾ ಇದ್ರು. ಅಂತ ಕಷ್ಟಕರ ಜೀವನ ಮತ್ತು ಜೊತೆಗೆ ಪುಸ್ತಕ ಖರೀದಿಗೆ ಹಣ ಸಾಕಾಗದೆ ತಮ್ಮ ನಿವೇಶನವನ್ನ ಮಾರಿ ಪುಸ್ತಕವನ್ನ ಖರೀದಿ ಮಾಡಿರುವಂತದ್ದು. ಅಷ್ಟರ ಮಟ್ಟಿಗೆ ಅವ್ರ ಪುಸ್ತಕ ಪ್ರೇಮಿ ಆಗಿರುವಂತದ್ದು. ಅವ್ರು ಕೇಳ್ತಾ ಇರುವಂತದ್ದು ಇಷ್ಟೇ, ಇದು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಎಲ್ಲರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರ ಒಂದು ಸುಸಜ್ಜಿತವಾದಂತ ಒಂದು ಲೈಬ್ರರಿಯನ್ನ ಮಾಡಬೇಕು ಈ ಪುಸ್ತಕಗಳ ಸಂಗ್ರಹಣೆಗೋಸ್ಕರ ಅಂತ ಹೇಳಿರುವಂತದ್ದು. ಸುಮಾರು 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳಿರುವಂತದ್ದು. ಪುಸ್ತಕಗಳ ರಾಶಿ ನೆಲದ ಮೇಲೆಲ್ಲ ಕೂಡ ಇರುವಂತದನ್ನ ಜೋಡಿಸೋದಕ್ಕೆ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಪುಸ್ತಕಗಳಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿರುವಂತದ್ದು. ನಮ್ಮ ರಾಜ್ಯ ಸರ್ಕಾರ ಇವರು ಹೇಳಿದಂತ ರೀತಿಯಲ್ಲಿ ಕೂಡ ಒಂದು ಕಟ್ಟಡ ಮತ್ತು ಇದಕ್ಕೆ ಸಂಬಂಧಪಟ್ಟ ನೆರವನ್ನ ಕೊಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.